ಚೆನ್ನಮ್ಮರ್ ನೋಡಕ್ಕೆ ಅಂತ ಬಂದು ನಮ್ಮ ಮಕ್ಕಳು ಸಾಕಿ ನಮ್ಮ ಮಕ್ಳಿಗೆ ಅನ್ನ ಕೊಟ್ಟು ನಮ್ಮ ಮನೆ ಉಳಿಸಿರೋ ತಾಯಿ ಅವರು. ಹ್ಞೂ ಅಂದ್ರೆ ಮನೆ ಉಳಿಸಿದ್ರೆ ಯಾವ ತರ ಏನು ಸಹಾಯ ಮಾಡಿದ್ರು? ನಮ್ಗೆ ಸಹಾಯ ಮಾಡ್ಯಾವ್ರೆ. ಏನು ಸಹಾಯ ಮಾಡಿದ್ರು? ಮಕ್ಳಿಗೆ ಕೆಲಸ ಕೊಡ್ಸ್ಯಾವ್ರೆ, ಅಳಿ ಕೆಲಸ ಕೊಡ್ಸ್ಯಾವ್ರೆ. ನಮ್ಮ ಮನೆಗೆ ಆಳ ಕೈಲಿ ಅನ್ನ ಹೊರ್ಸ್ಯಾರ. ಮಕ್ಕಳು ಚಿಕ್ಕವಾಗಿದ್ದು ಅಂತ ನಮ್ಮ ಗೌಡ್ರು ಅರೆಸ್ಟ್ ಮಾಡಿದ್ರು. ಆಗ ನನ್ನ ಮನೆಗೆ ಅವ್ರಿಗೆ ಆಳ ಕೈಲಿ ನನ್ನ ಮನೆಗೆ ಅನ್ನ ಹೊರಿಸಿ ನಮ್ಮ ಮನೆಗೊಂದು ಪೊಲೀಸ್ನವ್ರು ತಿಂಗಳೆಲ್ಲ ಕಾವಲು ಹಾಕಿ ನಾವು ಮಾಕೊಳ್ಳಿ ರಂಗಯ್ಯ ತಾಯಮ್ಮ ಅಂತ ಪಡೋಲಿಪ್ಪತ್ತು ಪಕ್ಕವಯ್ಯ ನಮಗೆ ಭಾರಿ ಸಹಾಯ ಮಾಡ್ಯವ್ರೆ. ನಮ್ಮ ಮನೆ ದರ್ಶನ ಮಾಡ್ಕೊಂಡ ತಾಯಿದು ದರ್ಶನ ಮಾಡ್ಕೊಂಡು ಇಲ್ಲಿ ಬಂದು ನಮ್ಮ ಮಗ ಹೆಂಗಿದ್ರು ಚೆನ್ನಮ್ಮ ಅವರು? ಸಣ್ಣವರಿದ್ದಾಗ ನಮಗೆ ಗೊತ್ತಿಲ್ಲ ಆಯ್ತಾ. ಈಗ ಒಂದು 20 ವರ್ಷದ ಈಚೆಗೆ ನನ್ನ ಮನೆ ಸಾಕಿ ಆಳ್ಕೆಲ್ಲ ಅನ್ನ ನನ್ನ ಮನೆಗೆ ಹೊರಿಸಿ ಹಾಕಿ ನನ್ನ ಮಗನ ಸಾಕ್ತಾರೆ ಅವರು. ಸಾಕ್ಯವ್ರು ಸ್ವಾಮಿ, ಸಾಕ್ಯವ್ರೆ. ನಮ್ಗೆ ಒಳ್ಳೇದು ಮಾಡ್ಯವ್ರೆ ಅವರಿಂದ ನಾವು ಬದುಕಿದ್ದೀವಿ, ಅವರಿಂದ ನಾವು ಬದುಕಿದ್ದೀವಿ ಕರಪ್ಪ. ಅದು ನಾವು ಅಲ್ಲ ಅನ್ನೋಕ್ಕಾಗಲ್ಲ. ನನ್ನ ಅರೆಸ್ಟ್ ಮಾಡಿಸಿದಾಗ ಬಿಡಿಸಿದ್ರು ಅವರು. ಇಲ್ಲಿ ಊರಲ್ಲಿ ಪಾರ್ಟಿಯಾಗಿ ಜಗಳ ಆಗಿ ಹೊಡೆದ್ಬಿಟ್ಟು ನನ್ನ ಹೊಡಿಲಿ ಜಗಳ ಆಗಿ ಆಗ ಅರೆಸ್ಟ್ ಅವರಿಂದ ಒಳ್ಳೇದಾಗ್ಯದ ನಮಗೆ. ಚೆನ್ನಮ್ಮನವರು ಒಳ್ಳೆಯ ಮಾದರಿಯ ವ್ಯಕ್ತಿ ಹೆಣ್ಮಗು. ಅವರಿಂದ ಭಾರಿ ಕಲಿಬೇಕಾಗಿದೆ ಹೆಣ್ಮಕ್ಳು. ಒಳ್ಳೆಯ ದೇವಭಕ್ತಿ, ಒಳ್ಳೆಯ ಅವರ ನೋಡಿ ನಡವಳಿಕೆಯನ್ನು ನೋಡಿ ಎಲ್ಲರೂ ಅನುಸರಿಸ್ಬೇಕು ಹೆಣ್ಮಕ್ಳು ಆದವರು. ನಾವೇನು ಹೇಳಕ್ಕಾಗಲ್ಲ ಸರ್. ನಮಗೆ ಭಾಳಷ್ಟು ಹೆಲ್ಪ್ ಮಾಡ್ಯಾರೆ, ರೇವಣ್ಣವ್ರು ಹೆಲ್ಪ್ ಮಾಡ್ಯಾರೆ, ಗೌಡ್ರು ಇಲ್ಲ. ಅಲ್ಲಿಗೆ ಊರಿಗೆ ಬರುತ್ತೆ ಈಗ 11:15 ಬರ್ತಾರೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. 4:15 ಬಂತು ಅಂಗ್ರಹಳ್ಳಿ ನಮ್ದು. 4:15 ಬಂತು. ನಾವು ಅಲ್ಲಿ ನಿಲ್ಸಿದ್ರು ನಮ್ಮ ಸರ್ಕಲ್ ಅಲ್ಲಿ ಅರ್ಧ ಗಂಟೆ ನಿಲ್ಸಿ ನಾವೆಲ್ಲ ದರ್ಶನ ಮಾಡ್ದ ಸರ್. ಅವ್ರು ಹೆಲ್ಪ್ ಮಾಡ್ಯಾರ, ಅವ್ರ ತಾಯಿ ನೋಡಕ್ಕೆ ದೇವ್ರ ಎಷ್ಟೋ ಚೆನ್ನಮ್ಮನೂ ಅಷ್ಟೇ. ದೇವ್ರಿಗಿಂತ 3 ಪಟ್ಟು ಜಾಸ್ತಿ ಅವ್ರೆ ಅಂತ ನಾನು ನೋಡಕ್ ಬಂದು ಹೆಲ್ಪ್ ಮಾಡಿದ್ರೆ ನೋಡಕ್ ಬಂದು ನೋಡ್ಕೊಂಡು ದರ್ಶನ ಮಾಡ್ಕೊಂಡು ನಮಗೂ ಮಕ್ಕಳಿಲ್ಲ. ಹೌದು, ರೇವಣ್ಣರಿಂದ ಅಮ್ಮರಿಂದ ಭಾಳ ಉಪಯೋಗ ಆಗೈತೆ. ಇಡೀ ಜಿಲ್ಲೆಗೆ ಒಬ್ಬರಿಗೆ ಅಂತಲ್ಲ, ಇಡೀ ಜಿಲ್ಲೆಗೆ ಅನ್ನ ಹಾಕ್ಯವ್ರೆ. ಯಾರು ಹೋದ್ರು ಮನೆ ಹತ್ರ ಹಸ್ಕೊಂಡು ಕಳಿಸ್. ಫಸ್ಟು ಊಟ ಮಾಡಿದಿರಾ, ಎಲ್ಲಿಂದ ಬಂದ್ರಿ, ಊಟ ಮಾಡಿದ್ರನ್ನ ಈಗ ಗೊತ್ತಿರೋರಾದ್ರೆ ಬಂದ್ರ ಕೂತ್ಕೊಳ್ಳಿ ಊಟ ಮಾಡಿ ಎಲ್ಲವ. ಬಸ್ ಚಾರ್ಜ್ಗೂ ಸಮೇತ ಬಂದಾಗ ಬಸ್ ಚಾರ್ಜ್ ಸಮೇತ ದುಡ್ಡು ಕೊಟ್ಟು ಕಳಿಸಿದ್ದಾರೆ. ಅವ್ರ ಋಣ ಜೀವನದಲ್ಲಿ ಯಾವಾಗಲೂ ತೀರ್ಸೋಕ್ಕಾಗಲ್ಲ. ನಮಗೆ ಸಖತ್ ದುಃಖ ಆಗೈತೆ ನಮಗೆ. ನಾವು ನಿನ್ನೆಯಿಂದ ಡ್ಯೂಟಿಗೆ ಹೋಗಿಲ್ಲ. ಹಿಂಗೆ 10 ತೊಟ್ಟಿಂದ ಅನ್ನ ಕೊಟ್ಟು ತಾಯಿ. ನಾನು KSRTC ಇದ್ದೀನಿ ಸರ್. ಭಾಳ ಹೆಲ್ಪ್ ಮಾಡಿದ್ದಾರೆ. ಹೇಳಿ ನಮ್ಗೆ ಮಾತಾಡೋಕ್ಕೆ ಇದಿಲ್ಲ, ಮಾತಿಲ್ಲ ಅವ್ರ ಬಗ್ಗೆ ನಮಗೆ. ಅಷ್ಟು ನಾವೆಲ್ಲ ಮಾಕೊಳ್ಳಿ. ದುಃಖ ಆಗ್ತಾ ಇದೆ ಎಲ್ಲರಿಗೂ ತುಂಬಾ. ಜನ ಸೇರಿ ನೋಡಿ ಇನ್ನು ಅಲ್ಲಿ ತುಂಬಾ 20,000 ಜನ ಮೇಲೆ ಅಲ್ಲ. ನಮ್ಮ ಭಾಗಕ್ಕೆ ಒಂಥರ ಒಳ್ಳೆ ದೇವ್ರಿದ್ದಂಗೆ. ಅವ್ರು ಯಾರೇ ಹೋದ್ರು ತಿಂಡಿ ಆಯ್ತಾ ಊಟ ಆಯ್ತಾ ಬನ್ನಿ ಅಂತ ಪುರಸ್ಕಾರ ಮಾಡ್ತಾರೆ. ಮಾಜಿ ಪ್ರಧಾನಿ HD ದೇವೇಗೌಡರ ಪತ್ನಿಯ ಅಂತ್ಯ ಸಂಸ್ಕಾರ ಇವತ್ತು ನೆರವೇರುತ್ತೆ. ಇದನ್ನು ಕಣ್ತುಂಬಿಕೊಳ್ಳಿಕ್ಕೂ ಕೂಡ ಇಲ್ಲಿ ಸಾಕಷ್ಟು ಅಭಿಮಾನಿಗಳು ಕೂಡ ಬಂದಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀನಿ. ಸರ್, ಇವತ್ತು ಅಂತ್ಯ ಸಂಸ್ಕಾರ ಕಾರ್ಯ ನಡೀತಾ ಇದೆ. ಇದನ್ನು ಕಣ್ತುಂಬಿಕೊಳ್ಳಿಕ್ಕೂ ಕೂಡ ನೀವು ಬಂದಿದ್ದೀರಿ. ಏನು ಹೇಳ್ತೀರಿ ಚೆನ್ನಮ್ಮನವ್ರ ಬಗ್ಗೆ? ಖಂಡಿತ ಭಾಳ ನೋವಾಗ್ತಾ ಇದೆ. ಇವತ್ತು ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಮನೆಯ ಒಂದು ಹೆಣ್ಣುಮಗಳು ಈ ಮಟ್ಟಕ್ಕೆ ರಾಜ್ಯದ ಜನರ ಪ್ರೀತಿ ವಿಶ್ವಾಸ ಗಳಿಸಿ ಇವತ್ತು ಮಣ್ಣಲ್ಲಿ ಮಣ್ಣಾಗ್ತಾ ಇದ್ದಾರೆ. ನಿಜವಾಗ್ಲೂ ಒಂದು ಬೇಸರದ ಸಂಗತಿ. ಇವತ್ತು ಇಡೀ ರಾಜ್ಯ ದೇಶದಲ್ಲಿ ನೋಡಿದಾಗ ಒಂದು ಭಾರತೀಯ ನಾರಿ ಯಾವ ರೀತಿ ಮನೆಯಲ್ಲೇ ಇದ್ದು ಒಂದು ಆ ಕುಟುಂಬದ ಗೌರವನ ಕಾಪಾಡ್ಬೋದು, ಯಾವ ರೀತಿಯ ಮನೆಯ ಗೌರವನ ಘನತೆನ ಕಾಪಾಡ್ಬೋದು ಅನ್ನೋದಕ್ಕೆ ಅಮ್ಮರ ನಿದರ್ಶನ. ಇವತ್ತು ಭಾಳಷ್ಟು ಜನಕ್ಕೆ ಇವತ್ತು ನಿನ್ನೆಯಿಂದ ನೋಡ್ತಾ ಇದ್ದೀರಿ ತಾವು, ಮೊನ್ನೆಯಿಂದಲೂ ರಾಜಕೀಯ ಯಾವುದೇ ಪಾರ್ಟಿಯಲ್ಲಿ ಏನೋ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಇವತ್ತು ಅಮ್ಮವ್ರನ್ನ ಕೊಂಡಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಅವರು ಮನೆಯಲ್ಲಿ ಯಾರೇ ಹೋಗಲಿ
ಯಾವ ಟೈಮ್ಗೆ ಹೋಗಲಿ, ಆ ಟೈಮ್ಗೆ ಕಾಫಿ ಟೈಮ್ಗೆ ಹೋದರೆ ಕಾಫಿ, ಟಿಫನ್ ಟೈಮ್ಗೆ ಹೋದರೆ ಟಿಫನ್, ಊಟ ಟೈಮ್ಗೆ ಹೋದರೆ ಊಟ, ಅಥವಾ ಬೇರೆ ಯಾವಾಗಾರು ಮಧ್ಯದಲ್ಲಿ ಹೋದರೆ ಸ್ವೀಟ್ ಕೊಡೋರು, ಪ್ರಸಾದ ಕೊಡೋರು. ಈ ರೀತಿ ಆ ಮನೆಗೆ ಹೋದರೆ ತುಂಬ ಆರೈಕೆ ಮಾಡ್ತಿದ್ರು, ಭಾವಣಿಸ್ತಾಯಿದ್ರು. ಇಂಥ ಒಬ್ಬರು ಹೆಣ್ಣುಮಗಳನ್ನ ನಿಜವಾಗ್ಲೂ ರಾಜ್ಯದಲ್ಲಿ, ದೇಶದಲ್ಲಿ ನೋಡೋದು ತುಂಬ ಕಷ್ಟ ಆಗುತ್ತೆ. ಅಂಥವ್ರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರು ನಿಜವಾಗ್ಲೂ ಇವತ್ತು ದೇವೇಗೌಡರಾಗಿರ್ಬೋದು, ಕುಮಾರಣ್ಣರಾಗಿರ್ಬೋದು, ಭಾಳ ನೋವಲ್ಲಿದ್ದಾರೆ ಕುಟುಂಬ. ನಮ್ಮ ಇಡೀ ರಾಜ್ಯಾದ್ಯಂತ ಪಕ್ಷಾತೀತವಾಗಿ ಎಲ್ಲ ಅವರು ಕಳ್ಕೊಂಡು ನೋವಲ್ಲಿದ್ದಾರೆ. ಅವ್ರಿಗೆ, ಆ ಕುಟುಂಬಕ್ಕೆ ನೋವನ್ನು ಭರಿಸುವಂಥ ಶಕ್ತಿ ರಂಗನಾಥ ಸ್ವಾಮಿ, ರಾಜರಾಜೇಶ್ವರಿ, ಚಾಮುಂಡೇಶ್ವರಿ ಕೊಡಲಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಕೂಡ ಸಾಕಷ್ಟು ಅವರ ಮನೆಗಳಿಗೆ ಹೋಗಿ ಬರ್ತಾ ಇದ್ರಿ. ಚೆನ್ನಮ್ಮನವರ ಅಂದರೆ ಅವರ ಹಾವ ಭಾವ, ನಡ್ಕೊಳ್ತಿದ್ದಂಥ ರೀತಿ, ಹಾಗೆ ಬಂದಂಥ ಜನ ತೋರಿಸ್ತಿದ್ದಂಥ ಪ್ರೀತಿ ಆಗಿರ್ಬೋದು, ದೇವೇಗೌಡರು ನೋಡ್ಕೊಳ್ಳೋಂಥದ್ದಾಗಿರ್ಬೋದು, ಇದನ್ನೆಲ್ಲ ಗಮನಿಸಿದ್ದೀರಾ, ನೋಡಿದ್ದೀರಾ ಅಂತ? ಸರ್, ಇದನ್ನು ನಾವು ಸಿನಿಮಾದಲ್ಲೂ ಸಹ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಅವರು ನಡ್ಕೊಳ್ತಿದ್ದಂಥ ರೀತಿ, ಅವರು ನಮಗೆ ಮಾತಾಡಿಸ್ತಿದ್ದ ಬುದ್ಧಿ ಮಾತು ಹೇಳ್ತಾ ಇದ್ದದನ್ನು ನಾವು ಸಿನಿಮಾದಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಸುಮಾರು ಒಂದು 25 ವರ್ಷದಿಂದ ಕುಮಾರಣ್ಣರ ಕುಟುಂಬದ ಜೊತೆ ನಾನು ಒಡನಾಟದಲ್ಲಿದ್ದೀನಿ. ಅಮ್ಮವ್ರು ಅಲ್ಲಿ ದೊಡ್ಡವ್ರನ್ನ ನೋಡೋಕ್ಕೆ ಹೋದಾಗ ಅಮ್ಮವ್ರನ್ನ ಮಾತಾಡಿಸೇ ಬರ್ತಾಯಿದ್ದೋ. ಮಾತಾಡಿಸಿದಾಗ ಯಾವತ್ತೂ ನಮ್ಮನ್ನು ಅಟ್ಲೀಸ್ಟ್ ದೇವಸ್ಥಾನದಲ್ಲಿರೋ ಪ್ರಸಾದ ಆದರೂ ಕೊಟ್ಟು ಕಳ್ಸೋರು, ಇಲ್ಲ ಕುತ್ಕೊಳ್ರಪ್ಪ ಟೀ ಕುಡಿಯೋರು ಅಂತ ಟೀ ಕೊಡೋರು, ಟಿಫನ್ ಟೈಮ್ಗೆ ಹೋದರೆ ಟಿಫನ್ ಹಾಕ್ಕೊಡೋರು. ಈ ರೀತಿ ಅವರ ಏನು ಅವರು ಜೀವನದಲ್ಲಿ ರೂಢಿಸ್ಕೊಂಬಂದಿದ್ರು. ಇದು ನಿಜವಾಗ್ಲೂ ಬೇರೆ ಹೆಣ್ಮಕ್ಳಲ್ಲಿ ಕಾಣಲಿಕ್ಕೆ ಇಡೀ ದೇಶದಲ್ಲೂ ಅವ್ರ ಥರ ಒಂದು ವ್ಯಕ್ತಿತ್ವ ಮತ್ತು ಇನ್ನೊಬ್ಬರ ಹೆಣ್ಮಗಳ ಹತ್ರ ಕಾಣಲಿಕ್ಕೆ ನಿಜವಾಗ್ಲೂ ಆಕೆ ದೇವಿ ಅಂತ ಹೇಳ್ಬೋದು, ನಾವು ದೇವರು ಅಂತ ಹೇಳ್ಬೋದು ಅಮ್ಮಾರನು. ಅಷ್ಟು ಜನನ್ನ ಇಡೀ ಇಷ್ಟು ದೇಶಾದ್ಯಂತ ನಿನ್ನೆ ತುಂಬ ಬೇರೆ ರಾಜ್ಯಗಳಿಂದನೂ ಸಹ ಬಂದಿದ್ದರು. ಆ ಮನೆಗೆ ಬಂದಂಥವ್ರು ಯಾರೇ ಇರಲಿ ಅಮ್ಮವ್ರನ್ನ ಮಾತಾಡ್ಸೇ ಹೋಗ್ತಾಯಿದ್ರು ಅಂತಂದಾಗ ಅವ್ರು ಎಷ್ಟು ಜನಕ್ಕೆ ಪ್ರೀತಿ ಕೊಟ್ಟಿದ್ದಾರೆ ಆ ತಾಯಿಯಾಗಿ. ನಿಜವಾಗ್ಲೂ ನೋವಾಗುತ್ತೆ ಅವ್ರನ್ನ ಕಳ್ಕೊಂಡಿರೋದಕ್ಕೆ. ನಾವು ನಮ್ಮ ಜೊತೆ ಈಗ ಇನ್ನೂ ಒಬ್ಬರು ಕೂಡ ಇಲ್ಲಿ ಸಾಕಷ್ಟು ಜನರಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀನಿ. ಮೇಡಮ್, ನೀವು ಕಂಡಂತೆ ಚೆನ್ನಮ್ಮನವರು ಹೇಗಿದ್ರು? ದೇವರಲ್ಲಿ ಭಕ್ತಿ ಅವ್ರು ನೋಡ್ಕೊಂಡು ಕಲಿಬೇಕು. 7 ಗಂಟೆಗೆ ಹೋದರೆ ಅವರು ಹಬ್ಬಬ್ಬ ಅಂದರೆ ಒಂದು 4 ರಿಂದ 5 ಅವರು ದೇವರು ಭಕ್ತಿ ಪೂಜೆ ಮಾಡ್ತಾರೆ. ಆಧ್ಯಾತ್ಮಿಕತೆ ಅದನ್ನು ಅವರು ಒಡಗೂಡಿಸ್ಕೊಂಡಿದ್ದಾರೆ. ಅವ್ರನ್ನ ನೋಡಿ ಒಂದು ಆದರ್ಶ ದಂಪತಿಗಳು ಹೇಗಿರಬೇಕು ಅನ್ನೋದು ನಾವು ಅವ್ರನ್ನ ನೋಡಿ ಈಗಿನ ಕಾಲದ ಮಕ್ಕಳು ಕಲಿಬೇಕಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಬಂದವ್ರಿಗೆ ಕಾಫಿ ಟೀ ಎಲ್ಲ ಕೊಟ್ಟು ಕಳಿಸ್ತೀವಿ, ಆದರೆ ಇವರು ಅವರ ಪರಿವಾರದವರನ್ನು ಕೂಡ ವಿಚಾರಿಸ್ಕೊಳ್ಳೋವಂಥದ್ದು, ಹೇಗಿದ್ದಾರೆ, ನಿಮ್ಮ ಮನೇಲಿ ಎಲ್ಲರೂ ಸೌಖ್ಯವೇ, ತಗೊಳ್ಳಿ ಈಗ ಊಟ ಮಾಡಿ ಅಂತ ಹೇಳಿ ಮುದ್ದಾಗಿ ಮಾತಾಡ್ತಾರೆ. ಮತ್ತು ಆ ಇನ್ನೋಸೆನ್ಸ್ ಇದೆ ಅಲ್ಲ, ಎಲ್ಲ ಒಂದು ಈ ಕೆಟ್ಟದ್ದು ಒಳ್ಳೆಯದು ಅಷ್ಟು ಅವರಿಗೆ ಒಂದು ಮಾಡಬೇಕು ಅನ್ನೋ ಈ ಭಾವನೆಯಿಂದ ಅವರು ಬಂದಂಥವ್ರು. ಸೊ ಹಾಗಾಗಿ ಅವ್ರನ್ನ ನೋಡ್ತಾ ಇದ್ದಾಗ ನನಗೆ ದೇವೇಗೌಡ ಅಪ್ಪಾಜಿ ಮತ್ತು ಚೆನ್ನಮ್ಮಾಜಿನ ನೋಡ್ತಾ ಇದ್ದಾಗ ರಾಮ ಸೀತೆಯ ನೆನಪು ಸಹಜವಾಗಿ ಆಗೋದು ಸತ್ಯ. ಯಾಕಂದರೆ ಆ ಕಾಲದಲ್ಲಿ ಆದರ್ಶ ವ್ಯಕ್ತಿಗಳು ಅಂತ ನಾವು ಏನು ನೋಡ್ತಾ ಇದ್ವಿ, ಈಗಿನ ಆದರ್ಶ ದಂಪತಿಗಳು ಇವರಾಗಿದ್ದಾರೆ ನೋಡಿ. ಇವ್ರು ನೋಡಿ ನಿಜಕ್ಕೂ ಕಲಿಬೇಕು ಎಷ್ಟೋ ಜನ. ಇವರಂಥ ಹೆಜ್ಜೆದಲ್ಲಿ ನಡೆದ್ರೆ ಈಗ ಎಷ್ಟೋ ಡೈವರ್ಸ್ಗಳಾಗುತ್ತೆ, ಅದೆಲ್ಲ ಖಂಡಿತವಾಗ್ಲೂ ಈಗ ನಿಂತು ಹೋಗುತ್ತೆ. ಯಾಕಂದರೆ ಕಷ್ಟ ಸುಖದಲ್ಲಿ ಎಲ್ಲದರಲ್ಲೂ ಭಾಗಿಯಾಗಿ ಎಷ್ಟೋ ಸಲ ನಮ್ಮ ಅಪ್ಪಾಜಿಯವರು ರಾಜಕೀಯ ವಿಚಾರದಲ್ಲಿ ಆಚೆ ಹೋದಾಗ ಅವರು ತಾಳ್ಮೆಯಿಂದ ಮಕ್ಕಳನ್ನು ಬೆಳೆಸಿರುವಂತಹ ಆ ರೀತಿ ಇದೆಯಲ್ಲ, ನಾವು ಅದನ್ನು ಕೇಳಿ ತಿಳ್ಕೊಂಡ್ವಿ. ಎಲ್ಲ ಮಕ್ಕಳು ಅದೇ ಹೇಳೋದು, ಕುಮಾರಣ್ಣ ಆಗಲಿ ಇಲ್ಲ ರೇವಣ್ಣ ಸರ್ ಆಗಲಿ ಮತ್ತು ಇಬ್ಬರು ಹೆಣ್ಮಕ್ಳಾಗಲಿ ಎಲ್ಲರೂ ಹೇಳೋದು ಇದೆ. ನಮಗೆ ಯಾವ ರೀತಿ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಅಂತ ಹೇಳಿದ್ರೆ ಇವಾಗ ಅವ್ರು ನೋಡಿ ನಾವು ಕಲಿಬಹುದು. ಆ ರೀತಿ ಕುಟುಂಬವನ್ನು ಯಾವ ರೀತಿ ಒಗ್ಗಟ್ಟಾಗಿ ಇಟ್ಕೊಳ್ಳೋದು, ಈ ಒಂದು ರೀತಿ ಮಾರ್ಗಸೂಚಿಯಾಗಿ ಎಲ್ಲರಿಗೂ ದಿಕ್ಸೂಚಿಯಾಗಿರುವಂತಹ ಚೆನ್ನಮ್ಮ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ನಿಜವಾಗ್ಲೂ ಕಡಿಮೆ. ಇವತ್ತು ಅವರ ಅಂತಿಮ ದರ್ಶನ ಪಡೆಯೋದಕ್ಕೆ ನಾವು ಬಂದಿದ್ದೀವಿ. ಇದು ನಮ್ಮ ಭಾಗ್ಯ, ನಮ್ಮ ಪುಣ್ಯವೇ ಸರಿ. ಹಾಗಾಗಿ ನಾವು ಇವತ್ತು ಇಂಥ ಒಂದು ನಾವು ದೀಪವು ನಿನ್ನದು ಗಾಳಿಯು ನಿನ್ನದು ಆರದಿರಲಿ ಬೆಳಕು ಅಂತ ಹೇಳ್ತೀವಲ್ಲ, ಇವರು ಇವತ್ತು ಅವರು ದೀನರಾಗಿರ್ಬೋದು, ಆದರೆ ಇವರ ಬೆಳಕು, ಇವರು ಕೊಟ್ಟಿರುವಂತಹ ಮಾರ್ಗದರ್ಶನ ಆರದಿರಲಿ ಅಂತ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತೀನಿ. ಮೇಡಮ್, ಅವರು ಕೂಡ ಸಾಕಷ್ಟು 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನವನ್ನು ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಹೇಳೋದು?
ನಿಜವಾಗ್ಲೂ ಅದೃಷ್ಟನೇ ಸರಿ. ಇವತ್ತು ದೇವೇಗೌಡ ಅಪ್ಪಾಜಿ ಮತ್ತು ಚೆನ್ನಮ್ಮ ಅವರು 72 ವರ್ಷ ಸುದೀರ್ಘ ಸಂಸಾರ ಮಾಡಿ ಇವತ್ತು ಮುತ್ತೈದೆಯಾಗಿ ಸಾವನ್ನಪ್ಪಿದ್ದಾರೆ. ನಿಜವಾಗ್ಲೂ ಇದೊಂದು ಹೆಣ್ಮಕ್ಳಿಗೆ ಸೌಭಾಗ್ಯನೇ ಸರಿ. ಮುತ್ತೈದೆ ಸಾವು ಎಲ್ರಿಗೂ ಸಿಗಲ್ಲ. ಅದು ಕಡೇ ಗಳಿಗೆಯಲ್ಲಿ ಅವ್ರ ಹತ್ರ ತಿಲಕ ಇಡ್ಸ್ಕೊಂಡು, ಅವ್ರ ಹತ್ರ ಮಲ್ಲಿಗೆ ಹೂ ಮುಡಿಸ್ಕೊಂಡು, ಅವ್ರ ಕೈಯಲ್ಲಿ ಇವತ್ತು ಅವರ ಕಡೆ ಉಸಿರನ್ನು ಚೆಲ್ಲಿದ್ದಾರೆ ಅಂದರೆ ನಿಜವಾಗ್ಲೂ ಅದೊಂದು ಖುಷಿ ವಿಚಾರನೇ. ಯಾಕೆಂದರೆ ಆ ಭಾಗ್ಯ ಯಾರಿಗೂ ಸಿಗಲ್ಲ. ಅವ್ರನ್ನ ನಾವು ಅನ್ನಪೂರ್ಣೇಶ್ವರಿ ಅಂತಲೇ ಕರಿತೀವಿ. ಮನೆಗೆ ಯಾರೇ ಹೆಣ್ಮಕ್ಳು ಹೋಗಲಿ ಅವರಿಗೆ ಕುಂಕುಮ ಕೊಡದೆ ಈಚೆ ಬರ್ತಾ ಇರಲಿಲ್ಲ. ನಾನೇ 2 ಸರಿ ಹೋಗಿದ್ದೀನಿ. ನನಗೂ ಕೂರಿಸ್ಕೊಂಡು ಕುಂಕುಮ ಕೊಟ್ಟಿದ್ದಾರೆ, ಅವ್ರ ಮನೆ ಪ್ರಸಾದ ಕೊಟ್ಟಿದ್ದಾರೆ. ಮಾದರಿಯಾಗಿ ಅವರು ಇವತ್ತು ಏನು ನಮ್ಮ ಹೆಣ್ಮಕ್ಳಿಗೆ ಮಾದರಿಯಾಗಿ ಇವತ್ತು ಅವ್ರು ನಿಂತಿದ್ದಾರೆ ಅಂದರೆ ನಾನು ಖುಷಿ ಪಡ್ತೀನಿ. ಯಾಕೆಂದರೆ ಇವತ್ತು ಎಷ್ಟೋ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿ ಡ್ರೈವರ್ಸ್ ಆಗೋದುಂಟು. ಆದರೆ 72 ವರ್ಷ ಅವ್ರ ಜೊತೆ ಅನ್ಯೂನ್ಯವಾಗಿ ಇದ್ಕೊಂಡು ಇವತ್ತು ಕೊನೆ ಹೆಸರು ಹೇಳಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ. ಅವ್ರಿಗೆ ನಾವೆಲ್ಲರ ಪರವಾಗಿ, ಕರ್ನಾಟಕದ ಜನತೆ ಪರವಾಗಿ ನಾನು ಅವ್ರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇದ್ದೀನಿ. ಪದ್ಮಾವತಿ ವಕ್ತಾರರು. ಮೇಡಮ್, ನೀವು ಕಂಡಂಥ ಚೆನ್ನಮ್ಮನವರು ಹೇಗನ್ಸುತ್ತೆ ಅವರ ಒಂದು ಜರ್ನಿಯನ್ನು ನೋಡ್ತಾ ಬಂದರೆ? ನಾವು ರಾಮನಗರ ಜಿಲ್ಲೆಯವರು. ನಾವು ಪದ್ಮನಾಭನಗರಕ್ಕೆ ಭೇಟಿ ನೀಡಿದಾಗ, ಚನ್ನಪಟ್ಟಣ ತಾಲೂಕಿಂದ ಹೆಣ್ಮಕ್ಳುಗಳು ಭೇಟಿ ನೀಡಿದಾಗ ಯಾವುದೇ ಒಂದು ಬಡವರು ಶ್ರೀಮಂತರು ಅನ್ನೋ ಒಂದು ಭೇದ ಭಾವ ತೋರ್ದೇನೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಅವರು ಒಂದು ಗೌರವವನ್ನು ಕೊಡ್ತಿದ್ರು. ಇವತ್ತು ತಮ್ಮ 72 ವರ್ಷದ ದಾಂಪತ್ಯ ಜೀವನಕ್ಕೆ ಒಂದು ನಾಂದಿಯನ್ನು ಹಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಅವರು ಸದಾ ಅನ್ನಪೂರ್ಣೆ, ಸದಾ ಎಂಥವರೇ ಹೋಗಲಿ ಅವ್ರಿಗೆ ಊಟ ಆ ಟೈಮಲ್ಲಿ ಅವರು ಊಟ ಹಾಕದೆ ಕಳಿಸ್ದೇ ಇರೋ ದಿನಗಳೇ ಇಲ್ಲ. ಅಂತ ನಾವು ಎಂದೂ ನೋಡಿಲ್ಲ. ಇವತ್ತಿನ ಒಂದು ಜನಾಂಗ, ಒಂದು ಯುವ ಜನಾಂಗನ ನೋಡ್ತಾ ಇದ್ದೀವಿ. ಬೆಳಗ್ಗೆ ಮದುವೆ ಆದರೆ ಸಂಜೆ ಒಂದು ಡೈವರ್ಸ್ ಆಗುವಂಥ ಪದ್ಧತಿ ಇದೆ. ಆದರೆ ಇವರು ಒಂದು ಆದರ್ಶ ದಂಪತಿಗಳಾಗಿ ಒಂದು ರಾಜ್ಯಕ್ಕೆ ಒಂದು ಸಂದೇಶನ ಕೊಟ್ಟಿದ್ದಾರೆ. ಇದಿಷ್ಟು ಇಲ್ಲಿಯ ಜನರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಹೊಳೆನರಸೀಪುರ. ತಾಲೂಕು ಬೈಚನಹಳ್ಳಿ ಗ್ರಾಮದಿಂದ ಬಂದಿದ್ದೇನೆ. ಶ್ರೀಯುತ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಪತ್ನಿಯಾದಂಥ ಚೆನ್ನಮ್ಮನವರು ನಮ್ಮನ್ನೆಲ್ಲ ಬಿಟ್ಟು ತುಂಬ ದುಃಖ ಆಗ್ತಿದೆ. ಯಾಕೆಂದರೆ ಈ ಸಂದರ್ಭದಲ್ಲಿ ಏನು ಮಾತಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಈ ಟೈಮಲ್ಲಿ ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೀನಿ. ಹಾಗೂ ಜೀವ ಒಂದು 2 ದೇಹ ಈ ರೀತಿ ಆಗಿದೆ. ಸಾಕಷ್ಟು ನೋವನ್ನು ಪಟ್ಟಿದ್ದಾರೆ ದೇವೇಗೌಡರವರು. ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ದೇವರು ಪರಮಾತ್ಮ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.